ಸಿಟಿ ರವಿಯವರ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವಹಿಸಲಾಗಿದೆ. ಸಿಐಡಿಗೆ ವಹಿಸಿರುವುದು ರಾಜ್ಯ ಸರ್ಕಾರದ ವ್ಯಾಪ್ತಿ, ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಸಭಾಪತಿ ಬಸವರಾಜ ಹೊರಟ್ಟಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಸದನದ ಮುಂದೆ ಆಗಿರುವ ಘಟನೆಯಿಂದ ಹೊರಟ್ಟಿ ಸಿಐಡಿಗೆ ಕೊಟ್ಟಿರುವ ಬಗ್ಗೆ ಗೃಹ ಸಚಿವರು ಈಗಾಗಲೇ ಹೇಳಿದ್ರು. ಸ್ಥಳ ಮಹಜರು ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡ್ತೇವೆ. ಒಂದು ವೇಳೆ ಆ ರೀತಿ ವಾತಾವರಣ ನಿರ್ಮಾಣವಾದರೆ ಅವಕಾಶವನ್ನ ಕೊಡಬೇಕು. ನಮ್ಮ ಕಾರ್ಯದರ್ಶಿ ಮತ್ತು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ. ನಮ್ಮ ಕಾನೂನು ವ್ಯಾಪ್ತಿ ಬಿಟ್ಟು ನಾವು ಏನು ಮಾಡೋದಿಲ್ಲ ಎಂದಿದ್ದಾರೆ ಹೊರಟ್ಟಿಯವರು. ಅದು ನಮ್ಮ ವ್ಯಾಪ್ತಿ ಬಿಟ್ಟಾದಂಥ ಕೇಸ್. ಅದು ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇರ್ತದೆ. ಬಟ್ ಆ ವ್ಯಾಪ್ತಿ ನಮಗೆ ಬರೋಂಗಿಲ್ಲ. ಸಿಐಡಿ ನಮ್ಮನ್ನೇನು ಕೇಳಕ್ಕೆ ಬರೋಂಗಿಲ್ಲ. ಅದು ಘಟನೆ ಆದದ್ದು ನಮ್ಮ ಸದನ ಎಲ್ಲ ಇದು ಅಡ್ಜರ್ನ ಅಂತಾರೆ. ಅಂದ್ರೆ ಅನಿರ್ದಿಷ್ಟ ಅವಧಿವರೆಗೆ ನಾವು ಮುಂದೂಡಿದಾಗ ಸಂಜೆ 6 ಗಂಟೆಗೆ ಆದ ಘಟನೆ. ಸಿಒಡಿ ಕೊಟ್ಟರೆ ಈಗ ನಾನು ಹೋಮ್ ಮಿನಿಸ್ಟರ್ ಇವರು ಸರ್ಕಾರಕ್ಕೆ ಮತ್ತು ಅವ್ರಿಗೆ ಬಿಟ್ಟದ ನಮ್ಮ ಸಂಬಂಧ ಬರೋಂಗಿಲ್ಲ. ಈಗ ನಮಗೂ ಇಬ್ಬರು ನಮ್ಮ ಕಂಪ್ನಿ ನೋಡಿದ್ರು. ಆ ಎರಡೂ ಕಂಪ್ನಿಗಳನ್ನ ನಾವು ಪೊಲೀಸರಿಗೆ ಕೊಟ್ಟಿವಿ ನಮ್ಮ ಇದರಿಂದ. ಮತ್ತು ಈಗೇನು ಸಿಒಡಿ ಕೊಟ್ಟಲ್ಲ, ಅದು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ. ಅಕಸ್ಮಾತ್ ಸಿಒಡಿ ಎನ್ಕ್ವೈರಿ ಮಾಡುವಾಗ ಅವ್ರಿಗೇನಾದ್ರು ಪ್ರಾಬ್ಲಮ್ ಆದರೆ ನಾವು ಅದನ್ನು ನನ್ನ ಪರ್ಮಿಷನ್ದ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರಿನ ಕಳಿಸಿ ಒಳಗೆ ಮೆಜರ್ ಮಾಡಿ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತೇಳಿ ಇ ಡಿ ಜಿ ಅವ್ರು ಹೇಳ್ಯಾರ, ಅಡ್ವೊಕೇಟ್ ಜನರಲ್ ಅವರು. ನಾವು ನೋಡ್ತೀವಿ. ಯಾವುದನ್ನು ನಾ ಹೇಳ್ತೀನಿ, ಯಾವುದೂ ನಮ್ಮ ಕಾನೂನು ಬಿಟ್ಟು ನಾವೇನು ಮಾಡೋದಿಲ್ಲ. FSL ಕೊಡಬೇಕಾದ್ರೆ ಈಗ ಅವ್ರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ಯಾರ, ಕೊಟ್ಟ ನಂತರ ಯಾರೋ ಹೊರಗಿನವ್ರು ಕೊಟ್ಟ ಸಹಿತದನ್ನು ನಾವು FSL ಕೊಡಬೇಕಾಗ್ತದೆ. ಕೊಟ್ಟು ಅವ್ರು FSL ಅವ್ರು ರಿಪೋರ್ಟ್ ಕೊಟ್ಟಾಗ ಅದು ಅಥೆಂಟಿಕ್ ಆಗುತ್ತೆ. ನಮಗೆ ಅವ್ರು ರಿಪೋರ್ಟ್ ಕೊಟ್ಟ ನಂತರ ತಪ್ಪಿದ್ರೆ ತಪ್ಪನ್ನು ನಾವು ಕ್ರಮ ತಗೋತೀವಿ. ಪೊಲೀಸ್ ಕಮಿಷನರ್ ಪತ್ರ ಬರೆದಾರೆ, ನಮ್ಮ ಅಧಿಕಾರಿಗಳು ಚರ್ಚೆ ಮಾಡತ್ತೀನಿ. ಈಗ ಚರ್ಚೆ ಮಾಡಿ ಅಂಥದ್ದು ಏನಾದರೂ ಅಂಥ ಪರಿಸ್ಥಿತಿ ನಿರ್ಮಾಣ ಆದರೆ ನಮ್ಮದೇ ಆದಂಥ ನಿಮ್ಮದ ಪ್ರಕಾರ ಕೊಡಬೇಕಾಗುತ್ತೆ. ನಾವು ವಿಚಾರ ಮಾಡಾಕ್ತೀವಿ. ನಾವು ಆಗಲೇ ನಮ್ಮ ಸೆಕ್ರೆಟರಿ ಅವರು, ಅಡ್ವೊಕೇಟ್ ಜನರಲು ಮತ್ತು ಪಾರ್ಲಿಮೆಂಟ್ ಅಫೇರ್ ಸೆಕ್ರೆಟರಿ ಎಲ್ಲ ಚರ್ಚೆ ಮಾಡಾಕತ್ತಾರೆ. ನನಗೆ 2 ಗಂಟೆಗೆ ಹೇಳ್ತಾರೆ. ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ.